ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಪದೇ ಪದೇ ಕೇಳಿ ಬರ್ತಾ ಇರೋದ್ರಿಂದ ಆ ಇಲಾಖೆ ನೇತೃತ್ವ ವಹಿಸಿಕೊಂಡಿರುವಂತಹ ಅಥವಾ ಆ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಆರ್.ವಿ. ತಿಮ್ಮಾಪುರ್ ಅವರಿಗೆ ಕೊಕ್ ಕೊಡ್ಲಾಗುತ್ತಾ ಸಂಪುಟದಿಂದ ಅನ್ನುವಂತಹ ಕುತೂಹಲ ಹಾಗೂ ಪ್ರಶ್ನೆ ಕಳೆದ ಕೆಲವು ವಾರಗಳಿಂದ ಮೂಡ್ತಾ ಇದೆ. ತಲೆದಂಡದ ತೂಗುಗತ್ತಿ ಪದತ್ಯಾಗ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸಂಪುಟ ಸರ್ಜರಿ ವೇಳೆ ಆರ್.ಬಿ. ತಿಮ್ಮಾಪುರ್ ಖಾತೆಗೆ ಕೊಕ್ ಬೀಳುತ್ತಾ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬಂದಿದೆ. ನನ್ನ ತಲೆದಂಡದ ಬಗ್ಗೆ ಪ್ರಶ್ನೆನೇ ಬರಲ್ಲ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗೂ ನಾನೇನು ತಪ್ಪು ಮಾಡಿಲ್ಲ, ಏನಾದರೂ ಇದ್ರೆ ಎದುರಿಸ್ತೀನಿ. ಈ ಹಿಂದೆ ಎಲ್ಲಾ ಮಂತ್ರಿಗಳ ಮೇಲೂ ಕೂಡ ಆರೋಪ ಬಂದಿದೆ. ಸೊ ನಾನು ಫಸ್ಟ್ ಅಲ್ಲ, ಈ ಇಲಾಖೆಯನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಮೊದಲ ಸಚಿವ ಅಲ್ಲ ಆರೋಪ ಬಂದಿರೋದು. ಈ ಹಿಂದೆ ಈ ಇಲಾಖೆಯನ್ನ ಹ್ಯಾಂಡಲ್ ಮಾಡಿದಂತ ಅನೇಕ ಸಚಿವರ ಮೇಲೂ ಆರೋಪ ಇದೆ ಅನ್ನೋದು ಅವ್ರ ವರ್ಷನ್. ಆಡಿಯೋ ವಿಚಾರದಲ್ಲಿ ಈಗಾಗಲೇ ನಮ್ಮ ಜೆಸಿಯಿಂದ ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ. ಸಸ್ಪೆಂಡ್ ಮಾಡ್ತೀನಿ. ಲಂಚದ ಬಗ್ಗೆ ಏನಿದೆ ರಿಪೋರ್ಟ್ ತರಿಸ್ಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ಇದು ಪ್ರಥಮ ಬಾರಿಗಿಲ್ಲ. ಅದು ಎಂದು ಅಬಕಾರಿ ಇಲಾಖೆ ಅಂದಿಂದನೂ ಇದು ಅಬಕಾರಿ ಇಲಾಖೆ ಮೇಲೆ ಆವಾಗ ಆಪಾದನೆ ಬರುತ್ತೆ. ಆದರೆ ಕೆಲವು ವಿಚಾರಗಳನ್ನ ಸರಿ ಮಾಡ್ತಕ್ಕಂಥದ್ದು ಇದೆ. ಅದು ಸರಿ ಮಾಡಿ ಶುದ್ಧ ರೀತಿಯಲ್ಲಿ ಒಯ್ತಕ್ಕಂಥ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರದಿಂದ ಈಗ ನಿಮ್ಮ ತಲೆದಂಡದ ಒಂದು ಪರಿಸ್ಥಿತಿ ಬಂದಿದೆ. ತಲೆದಂಡ ಬರೋ ಪ್ರಶ್ನೆ ಬರೋದಿಲ್ಲ. ತಲೆದಂಡ ಬರೋ ಪ್ರಶ್ನೆ ಬರೋದಿಲ್ಲ. ತಿಮ್ಮಾಪುರ್ ಏನು ತಪ್ಪು ಮಾಡಿಲ್ಲ. ಆರೋಪಗಳಿಗೆ ಎಲ್ಲ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅಂಥದ್ದೇನಾದರೂ ಇದ್ದರೆ ಅದನ್ನು ನಾನು ಕ್ರಮ ಎದುರಿಸ್ತೀನಿ. ಏನಾಗಿದೆ, ಏನು ತಪ್ಪು ಮಾಡಿದ್ದೀನಿ? ಆಡಿಯೋ ವಿಡಿಯೋ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಇಮಿಡಿಯೇಟ್ ಮಾಡ್ತೀನಿ.